ನಂಗೆ ಬಂದಿದ್ದ ಮೆಸೇಜಸ್ ಅಂದರೆ ಅವಳು ಅಷ್ಟು ಕೋಟಿ ಲೂಟಿ ಮಾಡ್ಬಿಟ್ಲು, ಅವಳು ಕಳ್ಳಿ, ಅವಳು ಸರಿ ಇಲ್ಲ. ಯಾಕೆ ಅವಳು ಮಾತಾಡ್ತೀನಿ ನಾನು ಕೇಳಿದ್ದೆ. ಬೇಗ ಒಂದು ಐ ಟಿ ರೈಡ್ ಮಾಡ್ಸಕ್ಕೆ ಹೇಳಿ ಸರ್. ನಿಮ್ಮ ಚಾನೆಲ್ ಮೂಲಕನೇ ಒಂದು ಐ ಟಿ ರೈಡ್ ಮಾಡಿ ತನಿಖೆ ಮಾಡಿ ನೋಡಿ. ಕೋಟಿ ಕೋಟಿ ಕೊಲ್ಲೆ ಹಾಡಾಗ್ಲೇ ಹೊಡಿತಾ ಇದ್ದಾರೆ, ಗೊತ್ತಿದೆ ಎಲ್ಲ ಪಕ್ಷ. ಇವತ್ತು 3 ಕೋಟಿಗಿರೋನು ನಾಳೆ 200 ಕೋಟಿಗಾಗಿರ್ತಾನೆ. ಅಲ್ಲೇ ಪ್ರಶ್ನೆ ಮಾಡುವಂಥ ತಾಕತ್ತಿಲ್ದಿರೋಂಥ ನರಸತ್ತ ಹೇಳಿಗಳು. ಸಂಧ್ಯಾ ಕೋಟಿ ಕೋಟಿ ಮಾಡಿಬಿಟ್ಟಿದ್ದಾಳೆ. ಮಾಡಿದ್ರೇನು ನನ್ನ ತಾಕತ್ತು ಸರ್, ನನ್ನ ತಾಕತ್ತು, ನೀವು ಮಾಡ್ರಿ. ಆ್ಯಂಡ್ ಇದು ಏನಕ್ಕೆ ಅಪಪ್ರಚಾರ ಅನ್ನೋದಕ್ಕಿಂತ ದಾಖಲೆ ಇದ್ರೆ ತಗೊಂಬನ್ನಿ ಅಂತ ಹೇಳಿ ದಾಖಲೆ ಕ್ರಿಯೇಟ್ ಮಾಡ್ತಾರೆ. ಯಾಕಂದ್ರೆ ಕ್ರಿಯೇಟಿವಿಟಿ ಮಾಡಿರೋಂಥವ್ರು ನಾನು ತುಂಬ ನೋಡ್ಬಿಟ್ಟಿದ್ದೀನಿ ಸರ್. ತುಂಬ ಏನೂ ಇಲ್ಲ ಸರ್, ವೆರಿ ಸಿಂಪಲ್. ನನ್ನ ಮೊಬೈಲ್ ನಂಬರಲ್ಲಿ ಏನು ಡಿ ಪಿ ನಾನು ಹಾಕಿದ್ದೀನಿ ಅದೇ ಡಿ ಪಿ ಹಾಕ್ಕೊಳ್ತಾರೆ. ನಿಮ್ಮ ಥರನೇ ಹಾಕ್ಕೊಳ್ಳಿ, ನನ್ನ ಥರನೇ ಚಾಟ್ ಮಾಡ್ತಾರೆ, ಸ್ಕ್ರೀನ್ ಶಾಟ್ಸ್ ಇಟ್ಕೊಂಡು ಎತ್ಕೊಂಡ್ಬರ್ತಾರೆ. ಏನು ಕ್ರಿಮಿನಲ್ ಮೈಂಡ್ ಅಂದರೆ ಅದೇ ಥರ. ಆ್ಯಂಡ್ ನಿಮ್ಗೆ ಗೊತ್ತಿದೆ ಇವಾಗ ನನ್ನ ಥರ ವಾಯ್ಸು ಬೇರೆಯವರು ಮಾತಾಡ್ಬೋದು ಅಂತ. ಎಷ್ಟು ಕ್ರಿಮಿನಲ್ ಮೈಂಡ್ ಅಂದರೆ ಫೈನ್, ಯಾಕೆ ಮತ್ತೆ ನನ್ನ ಅರೆಸ್ಟ್ ಮಾಡಿಲ್ಲ, ಯಾಕೆ ನನ್ನ ಮೇಲೆ ತನಿಖೆ ಮಾಡಿಲ್ಲ, ಯಾವಾಗ ನನ್ನ ಮೇಲೆ ಅಪಪ್ರಚಾರ ಮಾಡಿದ್ರೆ ನಾನೇ CCBಗೆ ಹೋಗಿ ಕೂತ್ಕೊಂಡೆ. ದುಡ್ಡು ಮಾಡ್ಕೊಂಡ್ಬಿಟ್ಲು. ನನ್ನ ಕೆಪಾಸಿಟಿ ದುಡ್ಡು ಮಾಡಿದ್ರೆ ನಿನಗೆ ತಾಕತ್ತಿದ್ರೆ ನೀನ್ ಮಾಡು, ಅದು ನನ್ನ ಲೈಫು. ಅಂಡ್ ಇಲ್ಲಿ ಹೆಂಗಂದ್ರೆ ಸರ್, ಸೌಜನ್ಯ ವಿಚಾರ ಅಂತ ಎತ್ತಿದ್ರೆ ಫಸ್ಟ್ ಟಾರ್ಗೆಟ್ ಮಾಡೋದೇ ನಿಮ್ಮ ವೈಯಕ್ತಿಕ ವಿಚಾರಗಳಿಗೆ. ಅದು ಯಾರೇ ಆಗಿರಲಿ, ಅವಳು ಸರಿ ಇಲ್ಲ, ಅವಳು ಸರಿ ಇಲ್ಲ, ನಾನು ಸರಿ ಇದೀನೋ ಸರಿ ಇಲ್ವೋ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಡಕ್ಕೆ ನೀವು ಯಾರು? ವಿಚಾರ ಅಷ್ಟೇ ಬೇಕಾಗಿರೋದು. ಡೈರೆಕ್ಟಾಗಿ ಬಂದು ಕೆಣಕಿದ್ರೆ ಅವರ ಬುಡ ಸಮೇತ ಎತ್ತು ಅಂತೋಳು ನಾನು. ಡೈರೆಕ್ಟಾಗಿ ಬಂದು ಕೆಣಕಿದ್ರೆ ಎಲ್ಲೋ ಕೊಡೋದಲ್ಲ. ನೀನು ಸರಿ ಇಲ್ಲ ಅಂತ ಹೇಳಿ ನೀವೇ ನನ್ನ ಬೆಳೆಸ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ದಿನ ನೆನೆಸ್ಕೊಂಡು ಅಟ್ಲೀಸ್ಟ್ ನನ್ನಿಂದ ಅವ್ರಿಗೆ ಆಹಾರ ಬೀಳ್ತಾ ಇದೆ, ನಿಜ. ನನ್ನ ಬಗ್ಗೆ ಹೇಳ್ಕೊಳ್ಳೋದು ನಿಮ್ಮ ಪವರ್. ಇದು ನಾನು ಶಿವನ ಭಕ್ತೆ ಸರ್. ನಾನು ಮಂಜುನಾಥ ಸ್ವಾಮಿ ಹಾಗೆ ಬಂಡಿ ಮಕ್ಕಳಮ್ಮ ಭಕ್ತೆ. ಸೊ ನಾನು ದೇವ್ರನ್ನ ಮುಗಿಯೋದು, ಆ ದೇವರ ಶಕ್ತಿ ಮುಂದೆ ಇದೆಲ್ಲ ಯಾಕೆ ಸರ್? ಏನು ಆಬ್ವಿಯಸ್ಲಿ ನಮ್ಗೆ ಇವೆಲ್ಲ ದೇವ್ರ ಶಕ್ತಿ. ತುಂಬಾ ಯಾವ ಕಾರಣಕ್ಕೂ ಶಿವನ್ಗೆ ಕೆಟ್ಟ ತರಕ್ಕೆ ನೀವು ಇಷ್ಟಪಡೋದು ಬಿಡೋದೇ ಇಲ್ಲ ಸರ್, ಬಿಡೋದೇ ಇಲ್ಲ. ಶಿವ ಅಂದ್ರೆ ಹೇಳ್ತೀನಲ್ಲ ನೋಡಿ, ನನಗೆ ಇಲ್ಲಿ ಟ್ಯಾಟೋನು ನಾನು ಹಾಕ್ಸ್ಕೊಂಡಿದ್ದೆ. ನಾನು ಟ್ಯಾಟೋ ಎಲ್ಲ ಹಾಕೋರಂದ್ರೆ ಆಗೋದಿಲ್ಲ. ಅದೇನಂದ್ರೆ ಒಂದು ಪಾಸಿಟಿವ್ ವೈಬ್ ಸಿಗುತ್ತೆ ಸರ್. ನಾನು ಹೇಳಿದ್ನಲ್ಲ ಕಳೆದ ಬಾರಿನೂ, ತಿಂಗಳಿಗೆ 2 ಸಲ ನಾನು ದೇವಸ್ಥಾನಕ್ಕೆ ಹೋಗ್ತೀನಿ. ಸುಮ್ಮನೆ ನೆನೆಸ್ಕೊಂಡ್ರೆ ಸಾಕು, ಬೆಳಗ್ಗೆ ಬಿಟ್ಟರೆ ಹಾಗೆ ನೈಟ್ ವಾಪಸ್ ಬರ್ತೀನಿ ಧರ್ಮಸ್ಥಳಕ್ಕೆ ಹೋಗಿ. ಸೊ ಅದು ಎಲ್ಲರಿಗೂ ಸಿಗಲ್ಲ. ಕೋಟಿ ಕೋಟಿ ಸಂಪಾದನೆ ಮಾಡಿರೋರು ನೀವು ಪುಣ್ಯಕ್ಷೇತ್ರಕ್ಕೆ ಹೋಗ್ಬೇಕಂದ್ರೆ ಚಾನ್ಸೇ ಇಲ್ಲ. ದೇವ್ರು ಕರೆಸ್ಕೊಳ್ಬೇಕು ಒಳ್ಳೆಯವ್ರನ್ನ. ಅದು ನಾನು ಯಾವಾಗ ತುಂಬ ನೋವಲ್ಲಿರೋವಂಥ ಸಮಯದಲ್ಲಿ ದೇವ್ರು ನನ್ನ ಕರೆಸ್ಕೊಳ್ಳುತ್ತೆ ಅಂದರೆ ಸಮಾಧಾನಕ್ಕೆ.